ನೀವು ಒಬ್ಬ ಒಳ್ಳೆ ಬ್ಯಾಟ್ಸ್ಮನ್ ಆಗಬೇಕು ಅಂದರೆ ಬ್ಯಾಟಲ್ಲಿ ಮಿಡಲಲ್ಲಿ ಬಾಲ್ ಹತ್ತೋದು ತುಂಬ ಇಂಪಾರ್ಟೆಂಟು. ಫಾರ್ ಎಕ್ಸಾಂಪಲ್ ನನ್ನ ಹತ್ರ ಈ 3 ಬಾಲ್ ಇದೆ. ಇದರಿಂದ ನೀವು ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಮ ಬ್ಯಾಟ್ಗೆ ಮಿಡ್ಲಲ್ಲಿ ಯಾವಾಗಲೂ ಹೊಡೆಯೋಲಿಕ್ಕೆ ಈಸಿ ಆಗುತ್ತೆ. ಹಾಗಾಗಿ ನಿಮ್ಮ 6ಗಳು 4ಗಳು ಹಾಗೂ ಈ ಸುಮಾರು ರನ್ಗಳು ಮಾಡಲಿಕ್ಕೆ ಈಸಿ ಆಗುತ್ತೆ. ಸೊ ಮಾರಲ್ ಆಫ್ ದ ಸ್ಟೋರಿ ಏನು ಅಂತಂದರೆ ಬ್ಯಾಟ್ಗೆ ಮಿಡ್ಲಲ್ಲಿ ಯಾವಾಗಲೂ ಹೊಡಿಬೇಕು. ಸೊ ಅದ್ರ ನಿಮ್ಗೆ ಪ್ರಾಬ್ಲಮ್ ಆಗ್ತಿದ್ರೆ ಈ ಡ್ರಿಲ್ ನಿಮಗೆ ಫಾರ್ ಎಕ್ಸಾಂಪಲ್ ನನ್ನ ಹತ್ರ 3 ಬೇರೆ ಬಾಲ್ಗಳಿದೆ. ಇದು ಎಲ್ಲರಿಗಿಂತ ದೊಡ್ಡ ಬಾಲು, ಅದರ ಮೀಡಿಯಮ್ ಬಾಲು, ಅದು ಚಿಕ್ಕ ಬಾಲು. ಸೊ ಇದನ್ನು ನೀವೇನು ಮಾಡಬೇಕು, ಬ್ಯಾಟ್ಸ್ಮನ್ಗೆ ಫೀಡ್ ಮಾಡಬೇಕು. ಬ್ಯಾಟ್ಸ್ಮನ್ ಸ್ಟಂಪ್ ಜೊತೆಗೆ ಪ್ರಾಕ್ಟೀಸ್ ಮಾಡ್ತಾರೆ. ಸೊ ಸ್ಟಂಪನ್ನು ನೀವು ಕನ್ಸಿಸ್ಟೆಂಟಾಗಿ ಹೊಡೆದ್ರೆ ನಿಮಗೆ ಬ್ಯಾಟ್ಗೂ ಮಿಡ್ಲ್ ಹೊಡಿಲಿಕ್ಕೆ ಈಸಿ ಆಗುತ್ತೆ. ಫಾರ್ ಎಕ್ಸಾಂಪಲ್ ನಾನು ಮಾಡಿ ತೋರಿಸ್ತೀನಿ. ಸಿಂಪಲಾಗಿ ಆರಾಮಾಗಿ ಹಾಕಬೇಕು. ಫಸ್ಟು ದೊಡ್ಡ ಬಾಲ್ ಎಸಿತೀನಿ ಅವನಿಗೆ. ಸೊ ಆರಾಮಾಗಿ ಹೊಡೆದ್ಬಿಟ್ರು. ಓಕೆ, ಮೀಡಿಯಮ್ ಬಾಲ್ ಹಾಕಿ ನೋಡ್ತೀನಿ. ಮೀಡಿಯಮ್ ಬಾಲ್ ಕೂಡ ಹೊಡೆದ್ರು ಅವರು, ಅಂದರೆ ಬ್ಯಾಟ್ಸ್ಮನ್ ಕನ್ಸಿಸ್ಟೆನ್ಸಿ ಚೆನ್ನಾಗಿದೆ. ನಾನೇ ವೈಡ್ ಎಸ್ಬಿಟ್ಟೆ. ಮತ್ತೆ ಟ್ರೈ ಮಾಡೋಣ. ಎಸ್, ವಾವ್. ಓಕೆ, ಸೊ ಈ ರೀತಿ ಪ್ರಾಕ್ಟೀಸ್ ಮಾಡಿ ನಿಮ್ಮ ಬ್ಯಾಟ್ ಶಾಟ್ಸ್ಗಳು ಇಂಪ್ರೂವ್ ಆಗುತ್ತೆ. ಬ್ಯಾಟಲ್ಲಿ ಮಿಡ್ಲಲ್ಲಿ ಹೊಡೆದ್ರೆ ನಿಮಗೆ ಈಸಿಯಾಗಿ ರನ್ಸ್ಗಳು ಸಿಗುತ್ತೆ. ಓಕೆ, ಡ್ರಿಲ್ ಇಷ್ಟ ಆಯಿತು ಅಂತಂದರೆ ಫಾಲೋ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗಳನ್ನು ಶೇರ್ ಮಾಡೋದನ್ನು ಮರಿಬೇಡಿ.